ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಕೊರೋನಾ ಸೋಂಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಎಷ್ಟು ಮಟ್ಟಿಗೆ ಕೊರೋನಾ ಅನ್ನುವಂಥದ್ದು ಅಬ್ಬರಿಸಿ ಬೊಬ್ಬೆರೆದಿತ್ತು. ಈ ಕೋವಿಡ್-19 ಇಂದಾಗಿ ಎಷ್ಟು ಸಾವು ನೋವುಗಳು ಆಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಈಗ ಈ ಕೋವಿಡ್ ಸೋಂಕು ದೇಶದಾದ್ಯಂತ ಹರಡಲು ಪ್ರಮುಖ ಕಾರಣ ಕೇರಳ ಕೂಡ ಹೌದು. ಯಾಕಂದ್ರೆ ಕೇರಳದಲ್ಲಿ ಅತಿ ಹೆಚ್ಚು ವಿದೇಶಿಗರಿದ್ರು. ಸೊ ವಿದೇಶದಿಂದ ಬಂದಂತಹ ಪ್ರಕರಣಗಳು ಅಲ್ಲಿ ಜಾಸ್ತಿಯಾಗಿ ಕಂಡು ಬರೋಕ್ ಶುರುವಾಗುತ್ತೆ. ಅಂಡ್ ಮೋರ್ ಓವರ್ ಬರೀ ಕೋವಿಡ್ ಮಾತ್ರ ಅಲ್ಲ, ಹೊಸ ಹೊಸ ಸೋಂಕುಗಳು ಪತ್ತೆ ಆಗುವಂಥದ್ದು. ಎಸ್ಪೆಷಲಿ ಇಲಿ ಜ್ವರ ಇರಬಹುದು, ಹಂದಿ ಜ್ವರ ಇರಬಹುದು, ಅದಾದ ಮೇಲೆ ಈ ಒಂದು ಬಾವಲಿ ಜ್ವರ ಅನ್ನುವಂಥದ್ದು ಬಂದಿದ್ದು ಕೂಡ ಇದೆ ಕೇರಳ ಕಡೆಯಿಂದಾಗಿ. ಈ ಕೇರಳದಿಂದಾಗಿ ನಮ್ಮ ರಾಜ್ಯದ ವ್ಯಾಪಿ, ದೇಶ ವ್ಯಾಪಿ ಹಬ್ಬಕ್ಕೆ ಶುರುವಾಗುತ್ತೆ. ಒಂದು ರೀತಿ ಈ ಒಂದು ಸೋಂಕುಗಳ ಹಬ್ಬ ಅಂತಾನೆ ಕೇರಳ ಅಂತ ಹೇಳ್ಬೋದು. ಬಿಕಾಸ್ ಬರೀ ಒಂದು ಪ್ರಕರಣ ಅಲ್ಲ, ಹಲವಾರು ಒಂದು ಜ್ವರಗಳ ಲಕ್ಷಣಗಳು. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲಿ ಜ್ವರ ಇರಬಹುದು ಅಥವಾ ಬಾವಲಿ ಜ್ವರ ಫಸ್ಟ್ಗೆ ಕಂಡು ಬಂದಿದ್ದೆ ಈ ಕೇರಳದಿಂದ. ಸೊ ಈಗ ನಾನು ಕೇರಳದ ಬಗ್ಗೆ, ಸೋಂಕು ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ಕೇರಳದಲ್ಲಿ ಮೆದುಳು ತಿನ್ನೋ ಅಮೀಬಾ ಒಂದು ಪತ್ತೆಯಾಗಿದೆ. ಸೊ ಈ ಒಂದು ಮೆದುಳು ತಿನ್ನೋ ಅಮೀಬಾದಿಂದಾಗಿ ಈಗಾಗಲೇ 2 ಸಾವಾಗಿರುವಂಥದ್ದು. ಒಂದು 3 ತಿಂಗಳ ಕಂದಮ್ಮ, ಇನ್ನೊಂದು 40 ವರ್ಷದ ವ್ಯಕ್ತಿ. ಹೌದು, ಹುಟ್ಟಿ 3 ತಿಂಗಳಲ್ಲಿ ಆ ಮಗುವಿನ ದೇಹದ ಒಳಗಡೆ ಮೆದುಳು ತಿನ್ನುವಂತಹ ಅಮೀಬಾ ಪತ್ತೆಯಾಗಿತ್ತು. ಈ ಒಂದು ಸೋಂಕಿಗೆ ಒಂದು ಕಾರಣ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಮೆದುಳಿನ ಸೋಂಕಿದು. ಇದಕ್ಕೆ ಅಮೀಬಿಕ್ ಮೆನಿಂಗೋ ಎನ್ಸಿಫಾಲಿಟಿಸನ್ ಅನ್ನುವಂತಹ ಹೆಸರನ್ನ ಇಟ್ಟಿದ್ದಾರೆ. ಇದರಲ್ಲಿ 2 ಪ್ರಮುಖ ಹೊಸ ಸೋಂಕು ಇಲ್ಲಿ ಕಂಡು ಬಂದಿರುವಂತದ್ದು. ಸೊ ಅದರಲ್ಲಿ ಬೇರೆ ಬೇರೆ ಒಂದು ಬ್ರಾಂಚ್ಗಳಿದ್ದಂಗೆ ಇರುತ್ತೆ. ಒಂದು ಸೋಂಕಿನಲ್ಲಿ 2-3 ಬಗೆಯ ಲಕ್ಷಣಗಳು ಕಂಡು ಬರುತ್ತೆ. ಸೊ ಈ ಒಂದು ಮೆದುಳು ತಿನ್ನುವಂತಹ ಅಮೀಬಾ ರೋಗದ ಲಕ್ಷಣ ಏನು, ಈ ಮೆದುಳಿಗೆ ಸಂಬಂಧಪಟ್ಟಂತಹ ಈ ಒಂದು ವೈರಸ್ನ ಲಕ್ಷಣ ಏನಪ್ಪಾ ಅಂತಂದ್ರೆ, ಉಸಿರುಗಟ್ಟುವಿಕೆ, ಜ್ವರ, ನೆಗಡಿ, ಕೆಮ್ಮು, ಹಾಗೇನೆ ಬೆಳಕು ನೋಡಿದಾಗ ಕೂಡ ಒಂದು ರೀತಿ ಕಷ್ಟ ಆಗುವಂತಹ ಅನುಭವ ಆಗುತ್ತೆ. ಕುತ್ತಿಗೆ ಬಿಗಿ ಹಿಡ್ದಂಗೆ ಆಗುತ್ತೆ. ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಅಲ್ಲಿ ಎದ್ದು ಕಾಣಿಸುತ್ತೆ. ಸೊ ಇವುಗಳು ಈ ಒಂದು ಅಮೀಬಿಕ್ ಮೆನಿಂಗೋ ಎನ್ಸಿಫಾಲಿಟಿಸನ್ ನ ಲಕ್ಷಣ ಅಂತಾನೆ ಹೇಳಬಹುದು. ಈಗಾಗಲೇ ಈ ಒಂದು ಸೋಂಕು ಕೇರಳದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಆರೋಗ್ಯ ಇಲಾಖೆ ಕೂಡ, ಆರೋಗ್ಯ ಸಚಿವರು ಕೂಡ ಒಂದಷ್ಟು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಸೋಂಕಿನ ಮೇಲೆ ಒಂದಷ್ಟು ಪರೀಕ್ಷೆಗಳು ಕೂಡ ನಡೀತಾ ಇರುವಂತದ್ದು. ಎಸ್ಪೆಷಲಿ ಇದು ಮೆದುಳಿಗೆ ಮೊದಲಿಗೆ ಅಟ್ಯಾಕ್ ಆಗುತ್ತೆ. ಸೊ ಇದನ್ನ ಮೆದುಳನ್ನ ತಿನ್ನುವಂತ ಅಮೀಬಾ ಅಂತಾನೆ ಹೆಸರನ್ನ ಇಟ್ಟಿರುವಂತದ್ದು. ಬಿಕಾಸ್ ನಾನು ಈಗಾಗಲೇ ಹೇಳಿದ ಹಾಗೆ ಅಮೀಬಿಕ್ ಮೆನಿಂಗೋ ಎನ್ಸಿಫಾಲಿಟಿಸನ್ ಅನ್ನುವಂತ ಹೆಸರು ಬಹಳ ದೊಡ್ಡದಾಗಿದೆ. ಶಾರ್ಟ್ ಅಂಡ್ ಕ್ಲಿಯರ್ ಆಗಿ ಜನರಿಗೆ ಗೊತ್ತಾಗಬೇಕು ಅಂತಂದ್ರೆ ಮೆದುಳು ತಿನ್ನುವಂತಹ ಅಮೀಬಾ ಅನ್ನುವಂತಹ ಹೆಸರನ್ನ ಇಟ್ಟಿದ್ದಾರೆ. ಸೊ ಇದು ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಈ ಒಂದು ಕೋಶ ಏನಿದೆ, ಇವುಗಳಿರುವಂಥದ್ದು, ಈ ಸೂಕ್ಷ್ಮ ಜೀವಿಗಳಿರುವಂಥದ್ದು ಈ ಕ್ಲೀನ್ ಮಾಡಿದಂತಹ ಒಂದು ನೀರು ನಿಲ್ಲತ್ತಲ್ಲ ಆ ತೊಟ್ಟಿಗಳಲ್ಲಿ, ಅಂದ್ರೆ ಸಮುದ್ರದ ಆಳದಲ್ಲಿ, ಕೆರೆ ಕಟ್ಟೆಗಳಲ್ಲಿ, ಸ್ವಚ್ಛ ಮಾಡದಿರುವಂತಹ ಒಂದು ಬಾವಿಗಳಲ್ಲಿ, ಅಂದ್ರೆ ಬಹಳ ವರ್ಷಗಳಿಂದ ಉಪಯೋಗ ಮಾಡದೆ ಹಂಗೆ ಬಿಟ್ಟಿರ್ತಾರೆ ನೋಡಿ, ಅಂತಹ ಜಾಗದಲ್ಲಿ ನೀರು ಶೇಖರಣೆ ಆಗಿರುತ್ತೆ ನೋಡಿ, ಅಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳು ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ವೈರಸ್ ಈಗ ಕೇರಳದಲ್ಲಿ ಪತ್ತೆಯಾಗಿದೆ. ಈಗಾಗಲೇ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು, ಏನೆಲ್ಲ ಮೆಡಿಕೇಶನ್ಸ್ ಗಳನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪರೀಕ್ಷೆಗಳು ಆಗ್ತಾ ಇರುವಂತದ್ದು. ಸೊ ಅಲ್ಲಿನ ಏನು ಈಗ ಸೋಂಕು ಪತ್ತೆಯಾಗಿದ್ ನೋಡಿ, ಆ ಸರೌಂಡಿಂಗ್ಸ್ ಅಲ್ಲಿ, ಆ ಗ್ರಾಮಗಳಲ್ಲೂ ಕೂಡ ಈಗ ನೀರಿನ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಇದು ವೈರಸ್ ಪಸರಿಸೋದು ಬೇಡ, ಈಗಲೇ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಣ ಅಂತ ಹೇಳಿಕೊಂಡು ಕೇರಳ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತು ಎಲ್ಲಾ ರೀತಿಯ ಕ್ರಮವನ್ನ ವಹಿಸಿದೆ.